ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಆ್ಯಕ್ಚುಲಿ ಟ್ರಿಪ್ಗೆ ಹೋಗಿ ಬಂದು ಫುಲ್ಲು ಬಂದಿದ್ದ ನಂತರನೂ ನಮಗೇನೋ ರೆಸ್ಟ್ ಅನ್ನೋ ಥರ ಇದೆ. ಆ್ಯಕ್ಚುಲಿ ನಮ್ಮೂರ ಜಾತ್ರೆ ಬಂತು ಫೆಬ್ರವರಿ 2ಗೆ. ಇನ್ನೂ ಇವತ್ತು ಆಲ್ರೆಡಿ ಮಂಗಳವಾರ. ಸೊ ಇನ್ನೂ ಒಂದೇ ವಾರ ಉಳಿದಿರೋದು, ಒಂದು ವಾರ ಕೂಡ ಅಲ್ಲ, ಆ್ಯಕ್ಚುಲಿ 4-5 ದಿನ ಉಳಿದಿದೆ ಅಷ್ಟೇ. ಸೊ ಅದಕ್ಕೋಸ್ಕರ ಹಾಸಿಗೆ ಎಲ್ಲ ತೊಳೆದಾಕಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಈ ಥರ ಎಲ್ಲ ಪ್ರೊಸೀಜರ್ ಇದೆ. ಸೊ ಬಂದ ಕೂಡಲೇ ಇವತ್ತು ಶುರು ಹಚ್ಕೊಂಡಿದ್ದು ಫಸ್ಟು ಹಾಸಿಗೆ, ಕರ್ಟನ್ನು, ಸೋಫಾ ಕವರು, ದಿಂಬು ಕವರು ಎಲ್ಲದು ತೊಳೆದು ಹಾಕೋಣ ಅಂತ ನೋಡಿ. ಇಲ್ಲಿ ಇವತ್ತೆಲ್ಲ ಕಿತ್ತಾಡಿ ಹೋಗಿದ್ದಾರೆ ಯಜಮಾನ್ರು ಎಲ್ಲ. ಅವರೇನೆ ಮನೆಯಲ್ಲಿ ಇದ್ಕೊಂಡು ಅವನ್ನೆಲ್ಲ ಎತ್ತಿ ಕೊಟ್ಟರು. ಅವರು ಸೋಫಾ ಕವರು ಅದನ್ನೆಲ್ಲ, ಇಲ್ಲಿ ಕರ್ಟನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಬೆಳಗ್ಗೆ ಫಸ್ಟು ಊರಿಗೆ ಹೋಗಿ ಬಂದಿದ್ದ ನಂತರ ಇದ್ದಿದ್ದ ಬಟ್ಟೆಗಳೆಲ್ಲದು ಕೂಡ ಬೆಳಗ್ಗೆ ನಮ್ಮ ಬಂದು ತೊಳೆದುಕೊಟ್ಟಿದ್ಲು. ಅದನ್ನೆಲ್ಲ ಒಣಗಿಸಿ ಇವಾಗ ತಾನೇ ಮಡಚಿಟ್ಕೊಂಡಿದ್ದೀನಿ. ಒಂದಿಷ್ಟು ಹಾಸಿಗೆಗಳು ಅಮ್ಮನ ಮನೆಯಲ್ಲಿ ವಾಷಿಂಗ್ ಮಿಷನ್ಗೆ ಕಳಿಸಿದೆ. ಈಗ ಅಲ್ಲಿ ಒಂದಿಷ್ಟು ಹಾಕಿದ್ದಾರೆ, ಒಂದಿಷ್ಟು ಕಳಿಸ್ಕೊಟ್ರು. ಇಲ್ಲಿ ಸ್ವಲ್ಪ ಜಾಗ ಇದೆ, ಹೇಗೋ ಒಣಗಾಕ್ಲಿಕ್ಕೆ ಅಂತೇಳ್ಬಿಟ್ಟು. ಇವತ್ತು ಅವ್ರದ್ದು ಕೂಡ ನಿನ್ನೆ ಜರ್ನಿಗೆ ಹೋಗಿ ಬಂದಿಂದ ಅವ್ರದ್ದು ಕೂಡ ಎಷ್ಟೊಂದು ಬಟ್ಟೆ ಇದೆಯಲ್ಲ, ಅದಕ್ಕೋಸ್ಕರ ಅದು ಒಂದಿಷ್ಟು ಇದು ಒಂದಿಷ್ಟು ಅವ್ರ ಅಲ್ಲಿ ಕೂಡ ಪ್ಲೇಸ್ ಇಲ್ಲ ಅಂದರು. ಇವತ್ತೆಲ್ಲ ಕಡೆ ತುಂಬೋಗಿದೆ ಬಟ್ಟೆ 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 ಬಟ್ಟೆ, ಈ ಕಡೆ ಆ ಕಡೆ ಎಲ್ಲ ಕಡೆನೂ ತುಂಬೋಗಿದೆ. ಅದರಲ್ಲೂ ಕೂಡ ಬೇರೆ ಕೆಲಸದವರು ಬಂದಿದ್ದಾರೆ. ಮೇಲ್ಗಡೆ ಅಂತೂ ನಮಗೆ ಒಣಗಾಕ್ಲಿಕ್ಕೆ ಜಾಗನೇ ಇಲ್ಲ ನೋಡಿ, ಬಟ್ಟೆ ಎಲ್ಲ ಬಿದ್ದೋಗಿದ್ದಾವೆ ಕರ್ಟನ್ನು. ಇನ್ನು ಈ ಕಡೆ ಕೂಡ ಹಗ್ಗ ಕಟ್ಟಿ ಇಲ್ಲಿ ಕೂಡ ಒಣಗಾಕೊಂಡಿದ್ದೀನಿ. ಸೊ ಈ ಥರ ಕೆಲಸ, ಬರೀ ಕೆಲಸನೇ ಆಗಿದೆ. ಇನ್ನು ಒಂದಿಷ್ಟು ಹಾಸಿಗೆಗಳೆಲ್ಲ ತೊಳೆದಿಟ್ಟಿರೋದಿದೆ, ಬಂದು ತೊಗೊಂಡು ಹೋಗಬೇಕು. ಒಣಗ್ತವೆ ಮತ್ತು ಸಂಜೆ ಅನ್ನಷ್ಟರಲ್ಲಿ ಅಂತ ಹೇಳಿದ್ರಮ್ಮ. ಇವಾಗ ಮತ್ತೆ ಸ್ವಲ್ಪ ಆ ಕಡೆ ಮನೆ ಹತ್ರ ಹೋಗಿ ಬರೋಣ ಅಂತ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು ಇನ್ನು ನಿನ್ನೆದು ಮೊನ್ನೆದು ಒಂದಿಷ್ಟು ಬಟ್ಟೆ ಎಲ್ಲ ತೊಳೆದಿರೋದಾಗೆ ಇದೆ ನೋಡಿ. ಒಂದು ಎಲ್ಲಿಗಾದರೂ ಹೋಗಿ ಬರ್ತೀವಿ ಅಂದರೆ ಮನೆಯಲ್ಲಿ ಕೆಲಸ ಹಾಗೆ ಇದೆ. ಇನ್ನು ನನ್ನ ಮಕ್ಕಳಿಬ್ಬರು ಕೂಡ ಇವತ್ತು ಸ್ಕೂಲ್ಗೆ ಬಂಕ್ ಮಾಡಿ ಮತ್ತೆ ಅಜ್ಜಿ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿದ್ದಾರೆ ಇವಾಗ. ಬೆಳಗ್ಗೆ ನಾನು 3-4 ದಿನದಿಂದ ಊಟ ಅಷ್ಟೊಂದು ಹೊರಗಡೆದೇ ತಿಂತಾ ಇದ್ವಲ್ವ, ಅದಕ್ಕೆ ಗಟ್ಟಿಯಾಗಿಯೇ ಊಟ ಒಂದು ಸರಿ ರೊಟ್ಟಿನೇ ಮಾಡಿಬಿಟ್ರೆ ಒಳ್ಳೆಯದು. ಬೆಳಗ್ಗೆ ಟಿಫಿನ್ ಒಂದು ಸರಿ ಮತ್ತು ಮಧ್ಯಾಹ್ನಕ್ಕೆ ಒಂದು ಸರಿ ಅದು ಇದು ಮಾಡೋದಕ್ಕಿಂತ ರೊಟ್ಟಿ ಮಾಡೋದೇ ಬೆಟ್ರ್ ಅಂದ್ಕೊಂಡು ಅದನ್ನೇ ಮಾಡಿದೆ ನಾನು. ಸೊ ಈಗ ಆ ಕಡೆ ಮನೆ ಹತ್ರ ಒಂದು ಸ್ವಲ್ಪ ಹೋಗಿ ಬರ್ತೀನಿ. ಅಲ್ಲೇನು ಮಾಡಿದ್ದಾರೆ ಏನು ಮಾಡ್ತಾರೆ ನೋಡಬೇಕು. ಬಂದಿದ್ದ ನಂತರ ಮತ್ತೆ ಇನ್ನೂ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಇವಾಗ ಆಲ್ರೆಡಿ 2:30 ಆಗೋಗಿದೆ ಟೈಮಿಂಗ್ಸು. ಸೊ ಬನ್ನಿ ಇವತ್ತು ನೆಕ್ಸ್ಟು ಅಜ್ಜಿ ಮನೆಗೆ ಹೋಗಿ ಬಂದು ಕೆಲಸ ಏನೇನಿದೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಒಂಥರ ಏನೋ ಅಂದರೆ ಫ್ರೀ ಇಲ್ಲದೆ ಇರೋ ಥರ ಆಗ್ಬಿಟ್ಟಿದ್ವಿ. ಜೊತೆಗೆ ಸ್ಕಿನ್ನು ಕೂಡ ಅಷ್ಟೇ ಫುಲ್ಲು ಹಾಳಾಗೋಗ್ಬಿಟ್ಟಿದೆ. ಅದೊಂದು ಫುಲ್ ಇರಿಟೇಷನ್ ಅನ್ನಿಸ್ತಿದೆ ನನಗೆ. ಸ್ಕಿನ್ ಒಂದು ಡ್ಯಾಂಡ್ರಫ್ ಒಂದು ಜಾಸ್ತಿ ಆಗಿದೆ. ಹೇರ್ ಗ್ರೋತ್ ಏನೋ ಹೇರ್ ಕಟ್ ಮಾಡಿಸಿದ ನಂತರ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಇದೆ. ಆ್ಯಕ್ಚುಲಿ ಊರಿಗೆ ಹೋಗೋ ದಿನವೇ ತಲೆ ಸ್ನಾನ ಮಾಡಿ ಹೋಗಿದ್ದೀನಿ, ಆದರೂ ಕೂಡ ಫುಲ್ಲು ಒಂಥರ ಇರಿಟೇಷನ್ ಇದೆ. ಹೋಗಿರೋದೇ 3 ಡೇಸ್ಗೆ ಇರಿಟೇಷನ್. ಸ್ವಲ್ಪ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ, ನೀರು ಚೇಂಜ್ ಆಗುತ್ತೆ, ಇಂಟೇಕ್ ಮಾಡೋದು ಚೇಂಜ್ ಆಗುತ್ತೆ, ಎಲ್ಲದು ಕೂಡ ಚೇಂಜ್ ಆದ ಕೂಡಲೇ ಆಟೋಮೆಟಿಕ್ ಎಲ್ಲ ಥರದ್ದೂ ಚೇಂಜಸ್ ಆಗಿಬಿಡುತ್ತೆ. ಸೊ ನನಗೆ ಈಗ ಅದೇ ರೀತಿ ಆಗೋಯಿತು ಕಂಪ್ಲೀಟಾಗಿ. ಇರಿಟೇಷನ್ ಅಂದರೆ ಇರಿಟೇಷನ್ನು. ಬಾಡಿ ಕೂಡ ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಫೀಲ್ ಆಗ್ತಿದೆ. ಕೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹೋಗೋಣ ನೆಕ್ಸ್ಟು ಏನು, ಬನ್ನಿ ಇವಾಗ ಆ ಕಡೆ ಮನೆ ಹತ್ರ ಒಂದು ಸ್ವಲ್ಪ ಹೋಗಿ ಬರ್ತೀನಿ. ಹೋಗಿ ಬಂದಿದ್ದ ನಂತರ ಏನಿರುತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ 2-3 ದಿನದಿಂದ ಕ್ಲಾಸ್ ಕೂಡ ಇತ್ತು. ಟೀಚರ್ಸ್ ಬೇರೆಯವರೆಲ್ಲ ತೊಗೊಳ್ತಾಯಿದ್ರು. ಇವತ್ತು ಮತ್ತು ಬೇರೆ ಎಕ್ಸಾಮ್ ಇದ್ದಾವೆ. ಅಬಾಕಸ್ದು ಚಾಂಪಿಯನ್ಶಿಪ್ ಎಕ್ಸಾಮ್ ಇದೆ. ಅಂದರೆ ಪಾರ್ಟಿಸಿಪೇಷನ್ ಮಾಡಿರೋ ಮಕ್ಕಳಿಗೆ ಸ್ವಲ್ಪ ಟ್ರೈನಪ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ಸ್ವಲ್ಪ ಇನ್ನೂ ಪ್ರಿಪ್ರೇಷನ್ ಮಾಡಿಸ್ಬೇಕು. ಅಂದರೆ ಸ್ವಲ್ಪ ಒಂದು ವೇನಲ್ಲಿ ಪ್ರಾಪರಾಗಿ ಮಾಡ್ಕೊಳ್ತಾರೆ. ಇಲ್ಲ ಅಂತಂದರೆ ಮನೆಯಲ್ಲಿ ನೀವೇ ಮಾಡ್ಕೊಳ್ಳಿ ಅಂದರೆ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ನಮಗೇ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ನಾನೇ ಸ್ವಲ್ಪ ಎಫರ್ಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ರೇನೋ ಮಕ್ಕಳು ಅಂತ. ಅವ್ರು ನನ್ನ ಕಣ್ಣು ಮುಂದೆ ಮಾಡಿದ್ರೇ ನನಗೊಂದು ಸ್ವಲ್ಪ ಸಮಾಧಾನ. ಮನೇಲಿ ಎಲ್ಲ ಮಾಡ್ತಾರೆ ಅಂತಲೇ ಹೇಳ್ತಾರೆ ಪೇರೆಂಟ್ಸು.
ಬಟ್ ನನಗೂ ಕೂಡ ಏನು ಅಂದರೆ ನಮ್ಮ ಮುಂದೆ ಮಾಡಿದಾಗ ಸ್ವಲ್ಪ ನನಗೆ ಸಮಾಧಾನ. ಅದಕ್ಕೋಸ್ಕರ ಅವ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ತೀನಿ, ನನಗೆ ಕಳಿಸ್ಕೊಡ್ರಿ ಅಂತ ಹೇಳ್ಬಿಡ್ತೀನಿ. ಸ್ವಲ್ಪ ಅವರು ಕೂಡ ನಮ್ಮ ಭಯಕ್ಕೆ ಚೆನ್ನಾಗಿ ಮಾಡ್ತಾರೆ ಅಲ್ವಾ, ಅದಕ್ಕೋಸ್ಕರ. ಸೊ ಅದೊಂದು ಇದೆ. ಬಂದಿದ್ದ ನಂತರ ಅದೊಂದು ಸ್ವಲ್ಪ ಬೇಗ ರೆಡಿ ಮಾಡಿಕೊಂಡು ಅಬ್ಯಾಕಸ್ ಮಕ್ಕಳನ್ನು ಮ್ಯಾನೇಜ್ ಮಾಡಿ ನೆಕ್ಸ್ಟು ಟ್ಯೂಷನ್ ಮಕ್ಕಳನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು. ಸೊ ಬನ್ನಿ ಇವತ್ತಿನ ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ. ಒಟ್ಟಿನಲ್ಲಿ ಟ್ರಿಪ್ ಕೂಡ ಚೆನ್ನಾಗಾಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಇನ್ನೂ 1 ದಿನ 2 ದಿನ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಅಷ್ಟೊಂದು ಟೈಮ್ ನಮ್ಮಲ್ಲಿ ಯಾರ ಹತ್ರನೂ ಇರಲಿಲ್ಲ. 3 ಡೇಸ್ ಕಂಟಿನ್ಯೂಸ್ ಆಗಿ ರಜೆ ಬಂದಿದ್ದಕ್ಕೆ ಹೋಗಿದ್ದು, ಇಲ್ಲ ಅಂತಂದಿದ್ರೆ ಆಗ್ತಿರ್ಲಿಲ್ಲ. ಇವನ್ ಟ್ರೈಪಾಡ್ ಇಟ್ಕೊಂಡಿದ್ದೀನಿ ಅಂದರೆ ಕೈ ನೋವು ಬರ್ತಾಯಿದೆ ಫುಲ್ಲು. ಯಾಕಂದರೆ ಟ್ರಿಪ್ಪಲ್ಲಿ ಫುಲ್ಲು ಮೈ ಕೈ ನೋವು ಎಲ್ಲ, ಜೊತೆಗೆ ಮಕ್ಕಳನ್ನೆಲ್ಲ ಇಟ್ಕೊಳ್ಳೇಬೇಕಲ್ಲ ಪಾಪ, ಫುಲ್ಲು ರಶ್ಶು ಎಲ್ಲ ಕಡೆಯೂ. ಅವ್ರನ್ನೆಲ್ಲ ಹಿಡ್ದು ಇದೆಲ್ಲ ಕೈ ನೋವು ಬಂದುಬಿಟ್ಟಿದೆ. ಹೀಗೆ ಟ್ರೈಪಾಡ್ ಹಿಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ನನಗೆ. ಸೊ ಬನ್ನಿ, ಹಾಗೆ ನನಗೆ ಟ್ರಿಪ್ಪಲ್ಲಿ ನೋಡ್ತಾ ಕಮೆಂಟ್ಸ್ ನೋಡಿದಾಗ ಸ್ವಲ್ಪ ಖುಷಿ ಅನ್ನಿಸ್ತು. ವ್ಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ, ವಿಡಿಯೋಸ್ ಹಾಕಿ ನೀವು ಕಂಟಿನ್ಯೂಸ್ ಆಗಿ ಅಂತ. ಸೊ ಒಂಥರ ಎಲ್ಲೋ ಒಂದು ಕಡೆ ಖುಷಿ ಆಯಿತು ಅದೊಂದು ಕಮೆಂಟ್ ನೋಡಿದಾಗ. ಸೊ ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋಸ್ ಹಾಕಲಿಕ್ಕೆ ಖುಷಿನೇ ಆಗುತ್ತೆ. ಅದಕ್ಕೋಸ್ಕರ ಸೊ ಪದೇ ಗ್ಯಾಪ್ ಕೊಟ್ಟಾಗ ನನಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಯಾರು ನೋಡಲ್ಲ ಅಂದರೆ ಯಾಕೆ ಹಾಕಬೇಕು, ಅಥವಾ ಒಂಥರ ನೆಗೆಟಿವ್ ಥಾಟ್ ಥರ ಬಂದುಬಿಡುತ್ತೆ. ಬಟ್ ಈ ಥರ ಹೇಳಿದಾಗ ತುಂಬ ಇನ್ಸ್ಪೈರ್ ಆಗ್ತೀವಿ, ತುಂಬಾ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ವೀಡಿಯೋಸ್ನ ಮಾಡಬೇಕು ಅಂಥೇಳಿ ಇವತ್ತೆಲ್ಲ ಕೆಲಸ ಮುಗಿಸಿ ಮತ್ತು ಇವಾಗಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಓಕೆ ಬನ್ನಿ, ಇವತ್ತು ಕಂಟಿನ್ಯೂ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಮುಂದೆ ಟ್ರಾವೆಲ್ ಲಾಗ್ಸ್ ಫಸ್ಟು ಕಂಪ್ಲೀಟಾಗಿ ಒಂದೊಂದಾಗಿಯೇ ಆಗಿದ ನಂತರ ಡೈಲಿ ಲಾಗ್ಸನ್ನು ಹಾಕೋಣ ಅಂತ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಡೇಯಿಂದನೇ ಲಾಗ್ಸ್ನ ಹಾಕಿದ್ದೀನಿ. ಬಟ್ ಎಡಿಟಿಂಗ್ ಪ್ರೊಸೀಜರು ಎಲ್ಲದೂ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿದಿರುತ್ತೆ. ಗ್ಯಾಪ್ ಕೂಡ ಒಂದೊಂದು ದಿನ ಆಗ್ಬೋದು, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಮಾಡೋಷ್ಟರಲ್ಲಿ. ಆ್ಯಂಡ್ ಮೇಲ್ಗಡೆ ಕೆಲಸ ಏನೇನು ನಡೀದಿದೆ, ನಾವು ಊರಲ್ಲಿ ಇರಲಿಲ್ಲ ಅಂದರೂ ಕೂಡ ಕೆಲಸ ಅವ್ರಿಗೆ ಮಾಡಿದ್ದಾರೆ. ಅದನ್ನೆಲ್ಲ ಒಂದು ಸರಿ ಹೋಗಿ ಕಣ್ಣಾಡಿಸಿ ನೋಡಿ ಬರ್ಬೇಕಂತಿದ್ದೀನಿ. ಬೆಳಗ್ಗೆಯಿಂದ ಹೀಗೆ ಫ್ರೀ ಅನ್ನಿಸ್ತಾನೇ ಇಲ್ಲ. ಈಗ ಹೋಗಬೇಕು ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲೇ ಓವರ್ ಆಗೋಗಿದೆ. ಈಗ ಆ ಕಡೆ ಮನೆಗೆ ಹೋಗಿ ಬರೋಷ್ಟರಲ್ಲಿ ಯಜಮಾನ್ರು ನಮ್ಮ ಇದನ್ನ ಊಟಕ್ಕೆ ಬಂದುಬಿಡ್ತಾರೆ, ಮತ್ತು ಆ ಟೈಮು ಅಲ್ಲಿ ಸಾಕಾಗಲ್ಲ. ಅದಾಗಿದ್ದ ನಂತರ ಕ್ಲಾಸು ಶುರು ಆಗುತ್ತೆ. ಯಾವಾಗ ನೋಡೋಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಸೊ ಯಜಮಾನ್ರು ಬಾ ಒಂದು ಸ್ವಲ್ಪ ನೋಡು ಅಂತ ಕರಿತಾನೆ ಇರ್ತಾರೆ, ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿರ್ತೀನಿ. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಬಂದು ನೋಡಿ ಇಲ್ಲಿಗೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಒಂದೊಂದು ಟೈಮು ಮೇಲಿಂದ CCTVನಲ್ಲಿ ನೋಡ್ತಿರ್ತೀನಿ ಏನೇನು ಕೆಲಸ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ವರ್ಕರ್ಸು ಏನೇನು ಮಾಡ್ತಿರ್ತಾರೆ, ಜೊತೆಗೆ ಎಲ್ಲಾದರೂ ಒಂದು ಸ್ವಲ್ಪ ಅವರು ವರ್ಕ್ ಮಾಡಿರೋದು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಿರ್ತೀನಿ. ಅಲ್ಲಿಂದನೇ ಎಲ್ಲೋ ಒಂದು ಕಡೆ ಸ್ವಲ್ಪ ಅಲ್ಲಿ ಹೋಗಿ ನೋಡೋದು ಇಲ್ಲಿ ಹೋಗಿ ನೋಡೋದು ಬೇರೆಯೇ ಇರುತ್ತೆ ಅಲ್ವಾ. ಬೆಳಗ್ಗೆಯಿಂದ ಅಂದ್ಕೊಂಡ್ರೂ ಆಗ್ತಾಯಿಲ್ಲ. ಸಾಧ್ಯ ಆದರೆ ಅದೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವಾಗ ಹೋಗಿ ನೋಡ್ತೀನಿ ಗೊತ್ತಿಲ್ಲ. ಈಗ ಜಸ್ಟ್ ಲಾಗ್ ಶುರು ಮಾಡಿದೆ ಅಂದರೆ ಕಂಟಿನ್ಯೂಸ್ ಆಗಿ ಟೈಮ್ ಕಿಲ್ಲ ಅನ್ನೋ ಥರ ಆಗುತ್ತೆ. ಬಟ್ ಟೈಮ್ ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಕೂಡ ನನ್ನ ಡ್ಯೂಟಿ ಅಲ್ವಾ, ಇದನ್ನು ಕೂಡ ಮಾಡಲೇಬೇಕು. ಸೊ ಈಗ ಆಲ್ಮೋಸ್ಟ್ ನಾನು ಶುರು ಮಾಡಿ ಎಷ್ಟು ನಿಮಿಷ ಆಯಿತು ಗೊತ್ತಿಲ್ಲ ನೋಡಿ, ಹಾಗಾಯಿತು. ಅದಕ್ಕೆ ಸೊ ಬನ್ನಿ, ಆದಷ್ಟು ಸ್ವಲ್ಪ ವೀಡಿಯೋಸ್ನ ಅದು ಇದು ತೋರಿಸುವಾಗ ಕಷ್ಟ ಆಗುತ್ತೆ. ಉಳಿದಿದ್ದೆಲ್ಲ ಈಸಿಯಾಗಿ ಮಾತಾಡಿಕೊಂಡು ಮಾಡ್ಬೋದು. ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಏನೋ ರಾ ವೀಡಿಯೋಸ್ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ, ಅದನ್ನು ಎಡಿಟಿಂಗ್ ಮಾಡೋದು ಕಷ್ಟ. ಈ ರೀತಿ ವಾಯ್ಸ್ ಓವರ್ ಅವಾಗೇ ನಾನು ಮಾತಾಡಿಬಿಟ್ರೆ ರಾ ವೀಡಿಯೋಸಲ್ಲಿ ಏನೂ ಅನಿಸೋದಿಲ್ಲ. ವಾಯ್ಸ್ ಓವರ್ ಕೊಡಬೇಕು, ಎಡಿಟಿಂಗ್ ಮಾಡಬೇಕು ಅಂದರೆ ಕಷ್ಟ. ಅದಕ್ಕೇ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಇಲ್ಲಿ ನಮ್ಮ ಸಮನ್ವಿ ಬಂದ ಕೂಡಲೇ ಮತ್ತೆ ತಾನೇ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡ್ಕೋತೀನಿ ಅಂತ ಮಾಡ್ಕೋತಿದ್ದಾಳೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಹಾಕ್ಕೋತಿದ್ದಾಳೆ ಅಂತ. ಸೊ ಹೊರಗಡೆ ಬಂದುಬಿಟ್ಟು ಇವತ್ತು ಮಾರನೇ ದಿನ ಬಂದ ಕೂಡಲೇ ಫಸ್ಟು ಎಲ್ಲ ಬಟ್ಟೆಗಳನ್ನು ತೊಳೆದಾಕಿತ್ತು. ಹಾಗೆ ತಾತ ಇದ್ದರು ಇನ್ನೂ ಊರಲ್ಲಿ, ಅವರು ಬಂದುಬಿಟ್ಟು
ಕೊಬ್ಬರಿ ಎಲ್ಲ ಬಹಳಷ್ಟು ಹಾಗೆ ಜಮಾ ಮಾಡಿ ಇಟ್ಟಿರ್ತಿದ್ದೆ. ಅದನ್ನ ಎಲ್ಲ ಪೀಸ್ ಮಾಡಿ ಚಿಪ್ಪೆಲ್ಲ ತೆಗೆದು ಇಡ್ತಾಯಿದ್ರು ತಾತ. ಅದು ಕೊಬ್ಬರಿಯನ್ನು ಕೆಲವೊಂದು ಕಡೆ ಕೆ ಜಿಗಟ್ಟಲೆ ಮಾರ್ತಾರೆ, ಮತ್ತು ಕೆಲವೊಂದು ಕಡೆ ಎಣ್ಣೆ ಕೂಡ ಹಾಕಿಸ್ತಾರೆ. ನಾವು ಎಣ್ಣೆನೂ ಹಾಕಿಸ್ತೀವಿ. ಹಾಗೇನಾದರೂ ಹಾಕ್ಸೋಕ್ಕಾಗಲಿಲ್ಲ, ಎಣ್ಣೆ ಮನೇಲಿ ಸಿಕ್ತು ಅಂದರೆ ಕೊಟ್ಬಿಡ್ತೀವಿ. ಅದರಿಂದ ಕೂಡ ಒಂದು ಒಳ್ಳೆಯ ಲಾಭ ಇದೆ. ಯಾಕೆ ಅಂತಂದರೆ ಮೀನು ಸಾಗಾಣಿಕೆ ಮಾಡ್ಕೊಳ್ತಾರೆ ಕೆಲವೊಂದಿಷ್ಟು ಕೃಷಿ ಹೊಂಡದಲ್ಲಿ. ಮೀನು ಸಾಕಾಣಿಕೆ ಮಾಡಲಿಕ್ಕೆ ಮೀನು ಸಾಕೋರಿಗೆ ಈ ಒಂದು ಕೊಬ್ಬರಿ ಯೂಸ್ ಆಗುತ್ತಂತೆ. ಅವ್ರು ಬಂದು ತೊಗೊಂಡೋಗ್ತಾರೆ ಮನೆ ಮನೆಗೆ ಎಲ್ಲ. ನಮ್ಮ ಕಡೆ ತುಂಬ ಜನ ಬರ್ತಾರೆ, ಅಲ್ಲಿ ಅವರು ತೊಗೊಂಡೋಗ್ತಾರೆ. ಸೊ ಅದಾಗಿದ್ದ ನಂತರ ತಾತ ಊರಿಗೆ ಹೋದರು, ಊಟ ಎಲ್ಲ ಮಾಡಿಕೊಂಡು. ರೊಟ್ಟಿನೇ ಮಾಡಿದ್ದೆ. ಅದಾಗಿದ್ದ ನಂತರ ಅಜ್ಜಿ ಬಂದರು ಊರಿಂದ. ಅವರು ಬಂದಿದ್ದ ನಂತರ ಮೇಲಿದು ಅವರು ಕೂಡ ಕನ್ಸ್ಟ್ರಕ್ಷನ್ ಏನೇನು ನಡೆದಿದೆ ಅಂತ ನೋಡಲಿಕ್ಕೆ ಹೋದರು. ಅದಕ್ಕೆ ನನಗೂ ಮತ್ತೆ ತಿರ್ಗಾ ಹೋಗಲಿಕ್ಕೆ ಆಗಿರಲಿಲ್ಲ. ಹೋಗಿ ನೋಡಬೇಕು ಅಂದರೆ ಅವರು ಬಂದಾಗೂ ಆಗಿರಲಿಲ್ಲ. ಯಜಮಾನ್ರು ಮತ್ತು ಅಮ್ಮ ಹೋಗಿ ನೋಡಿಕೊಂಡು ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲೆಲ್ಲಿಗೆ ಬಂದಿದೆ ಕೆಲಸ ಅಂತೇಳ್ಬಿಟ್ಟು. ಟೈಲ್ಸ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಈ ರೀತಿಯಾಗಿ ಮುಗಿದಿದೆ. ಇದು ಫಸ್ಟು ಫ್ರಂಟು ಸ್ಟೆಪ್ ಏರಿದ ಕೂಡಲೇ ಫಸ್ಟು ಆಫೀಸ್ ರೂಮ್ ಥರ ಬರುತ್ತೆ, ಒಂದು ಸಿಂಗಲ್ ರೂಮು. ಅದಾಗಿದ್ದ ನಂತರ ಕಂಟಿನ್ಯೂಯಸ್ ಆಗಿ 3 ಒಂದೇ ರೋನಲ್ಲಿ ಕೂತಿದ್ದಾವೆ. ಸೊ ಇದೆ ಚಿಕ್ಕದು, ಫುಲ್ ಕಂಪ್ಲೀಟಾಗಿ ಮುಗಿದಿದೆ. ಒಳಗಡೆ ಕೂಡ ಟೈಲ್ಸ್ ಮುಗಿದಿದೆ. ಇನ್ನೂ ವರ್ಕ್ ನಡೆದಿರೋದ್ರಿಂದ ಸ್ವಲ್ಪ ಗಲೀಜಿದೆ ಇನ್ನು. ಸೊ ಇನ್ನು ಇದೆಲ್ಲ ಕಂಪ್ಲೀಟಾಗಿ ಮುಗಿಬೇಕು. ಹಾಗೆ ಸುತ್ತಲೂ ಕೂಡ ಈ ರೀತಿ ಕಲರ್ ಕಾಂಬಿನೇಷನ್ ಅಷ್ಟು ಮ್ಯಾಚ್ ಆಗಿದೆಯೋ ಇಲ್ಲೋ ಅದಕ್ಕೆ ತಕ್ಕ ಹಾಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟು ಇದು ಫ್ರಂಟ್ ಎಲ್ಲ ಎಲಿವೇಶನ್ ಕೂಡ ಆಗಿದ ನಂತರ ಮುಂದೆ ಗ್ರೌಂಡಲ್ಲಿ ಫ್ಲೋರ್ ಅದಕ್ಕೂ ಕೂಡ ಮಾಡೋದಿದೆ. ಇನ್ನು ಸ್ಟೆಪ್ಸ್ಗೂ ಕೂಡ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ನಾನು ಕೂಡ ನೋಡಿಲ್ಲ, ಯಜಮಾನ್ರು ಹೇಳ್ತಾಯಿದ್ರು ಇಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಲ್ಲ ಸ್ಟೆಪ್ಸು ಇನ್ನೂ ಬ್ಯಾಲೆನ್ಸ್ ಇದ್ದ ಹಾಗೆ ಇದೆ, ಕಂಪ್ಲೀಟಾಗಿ ಮುಗ್ದಿಲ್ಲ ಅನಿಸುತ್ತೆ ಅಮ್ಮ ಬಂದಿರುವಾಗ. ಈಗ ಮೇಲ್ಗಡೆ ಇದಿಷ್ಟು ಕಂಪ್ಲೀಟಾಗಿ ಎಲ್ಲದು ಏರ್ ಕೋಟಿಂಗ್ ಮಾಡಿ ಅದರ ಮೇಲೆ ಸ್ವಲ್ಪ ಚಿಕ್ಕದಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಕೂಡ ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೇ ಇದೆ. ಕನ್ಸ್ಟ್ರಕ್ಷನಲ್ಲಿ ಇನ್ನೂ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ನೋಡೋದ್ರಲ್ಲಿನೇ ಆಗಿಬಿಡುತ್ತೆ. ಒಬ್ಬೊಬ್ಬರೇ ಇದ್ದಾಗ ಪ್ಲ್ಯಾನ್ ಬರೋದಿಲ್ಲ, ಒಬ್ರಿಗೊಬ್ಬರು ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಹೇಳ್ತಾಯಿದ್ರು. ಸೊ ಅವ್ರಿಗೂ ಕೂಡ ಹಿರಿಯರಲ್ವ, ಅವ್ರಿಗೂ ಕೂಡ ಏನಾದರೂ ಈ ಥರದ್ದು ಬೇಕಾಗುತ್ತೆ ಇರಲಿ ಅಂತ ಅವರು ಒಂದು ಹೇಳ್ತಿರ್ತಾರೆ, ಏನಾದರೂ ಐಡಿಯಾಸು ಅದಕ್ಕೆ ಅಂತ. ಸೊ ಅದಾಗಿದ್ದ ನಂತರ ಅಮ್ಮ ಬಂದಿರುವಾಗ ಕಡಲೆಕಾಯಿ ಕಿತ್ಕೊಂಡಿದ್ವಿ ನಿನ್ನೆ ಅಲ್ಲಿ ಊರಿಂದ ಬರುವಾಗ ಮಹಾನಂದಿ ಹತ್ರ. ಅದಕ್ಕೋಸ್ಕರ ಅವನ್ನೆಲ್ಲ ಬಿಡಿಸಿ ಇಟ್ಟಿದ್ರು ಅಮ್ಮ. ಅವ್ರು ಬಂದರೆ ಖಾಲಿ ಕೂರೋದೇ ಇಲ್ಲ, ಏನಾದರೂ ಮಾಡ್ತಿರ್ತಾರಲ್ವ ಹಿರಿಯರು, ಅವ್ರು ಸುಮ್ಮನೆ ಕೊಡು ಅಂದರೆ ಕೊಡೋಲ್ಲ. ಬಂದಾಗ ಅವನ್ನೆಲ್ಲ ನೋಡಿಬಿಟ್ಟು ಕಿತ್ತಿ ಇಡ್ತಾಯಿದ್ರು. ಸುಟ್ಟಾಳೆ ಎಲ್ಲರೂ ಹುಡುಗರು ತಿಂತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನನ್ನ ಟ್ಯೂಷನಲ್ಲಿ ನಾನು ಎತ್ತಿದ್ದೆ, ಅಮ್ಮ ತಾವೇ ಅದನ್ನು ನೋಡಿಬಿಟ್ಟು ಬಿಡಿಸಿ ಇಟ್ಟಿದ್ರು. ಮತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಹುರಿದು ಇಟ್ಬಿಟ್ರೆ ಮಕ್ಕಳು ಎಲ್ಲರೂ ತಿಂತಾರೆ ಅಂತ ಸ್ವಲ್ಪ ಅದನ್ನು ಅಮ್ಮ ತೊಳೆದಿಟ್ಟಿದ್ರು. ಭಾಳ ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ತೊಳೆದಿರೋದಕ್ಕೆ ಮೇಲೆ ಉಪ್ಪು ಹಾಕಿದರೆ ಅದೆಲ್ಲ ತಳಕ್ಕೆಲ್ಲ ಹತ್ಕೊಂಡ್ಬಿಡುತ್ತೆ. ಸ್ವಲ್ಪ ಹತ್ಕೊಂಡ್ಬಿಟ್ಟಿತ್ತು. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ ಈ ರೀತಿ ಹುರಿದು ತಿನ್ನೋದಕ್ಕೆ. ತುಂಬ ದಿನದಿಂದ ಆಸೆ ಕೂಡ ಇತ್ತು ಹುರಿದು ತಿನ್ನಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಟ್ಯೂಷನ್ ಮಕ್ಕಳೆಲ್ಲ ತಾವು ತೊಗೊಂಡು ಬಂದು ತಿಂದು ಬಿಸಾಕಿ ಹೋಗಿರ್ತಿದ್ರು. ನಾನೇ ಯಜಮಾನ್ರಿಗೆ ಹೇಳ್ತಾ ಇದ್ದೆ ತಂದುಕೊಡಿ ಅಂತ. ಅದ್ರ ಬದಲು ಇವಾಗ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ನಿಮಗೆ ಒಂದು ಹೋಮ್ ರೆಮಿಡಿಯನ್ನು ತೋರಿಸೋಣ ಅಂತ ಇದ್ದೀನಿ. ಇಲ್ಲಿ ನಾನೊಂದು ಇಷ್ಟು ಗಂಜಿಯನ್ನು ತೆಗೆದಿದ್ದೀನಿ. ಆ ಗಂಜಿಗೆ ನಾನು ಇಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಾಗಿದ್ದ ನಂತರ ಇದಕ್ಕೆ ನಾನು ಫಸ್ಟು ವಿಟಮಿನ್ ಸಿ ಕ್ಯಾಪ್ಸುಲ್ನ ಹಾಕ್ಕೊಳ್ತಾ ಇದ್ದೀನಿ, ವಿಟಮಿನ್ ಇ ಕ್ಯಾಪ್ಸುಲು. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ಏರ್ ಪ್ಯಾಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಇಚ್ಚಿಂಗ್ನೆಸ್ ಆಗಿರ್ಬೋದು ಮತ್ತು ಹೇರ್ ಗ್ರೋತ್ ಆಗಿರ್ಬೋದು ಎಲ್ಲದು ಚೆನ್ನಾಗಿ ಆಗುತ್ತೆ. ಇನ್ನು ಸ್ಕಾಲ್ಪಲ್ಲಿ ಕೂಡ ಒಳ್ಳೆ ಸ್ಟ್ರೆಂತ್ ಸಿಕ್ಬಿಟ್ಟು ನಮಗೆ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಇದರಲ್ಲಿ ಅನ್ನದ ಗಂಜಿ ಯೂಸ್ ಮಾಡಿರೋದ್ರಿಂದ ಕೂದಲು ತುಂಬಾ ಸ್ಮೂತ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇದನ್ನು ನಾವು ಹಾಗೇನೂ ಕೂಡ
ಕ್ಯೂಬ್ಸ್ ಮಾಡಿ ಇಟ್ಕೊಳ್ಬೋದು ರೆಫ್ರಿಜ್ರೇಟ್ರಲ್ಲಿ ಇಟ್ಕೊಂಡು. ಅದರಿಂದ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ಗೂ ಒಳ್ಳೆ ನ್ಯಾಚುರಲ್ ಗ್ಲೋ ಸಿಗುತ್ತೆ. ಸೊ ಇದ್ರ ಮುಖಾಂತರ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.